ಹಲೋ ಎವ್ರಿವನ್, ಇದು ಸಂಡೇ ಮಾರ್ನಿಂಗ್. ನಾವು ಕಂಟ್ರಿ ಡಿಲೈಟ್ನ ಹಾಲು ತೊಗೊಳ್ತಾ ಇದ್ವಿ, ಬಟ್ ಅದು ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾಯಿದ್ರು. ಒಂದಿನ ಹಾಕ್ತಿದ್ರು, ಹಾಕ್ತಾ ಇರಲಿಲ್ಲ. ನಾವು ಕಂಪ್ಲೇಂಟ್ ರೇಸ್ ಮಾಡ್ತಿದ್ವಿ, ಬಟ್ ಅದು ಹಾಗೆ ಕಂಟಿನ್ಯೂ ಆಗಿದ್ದರಿಂದ ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಮತ್ತು ನಂದಿನಿ ಹಾಲ್ಗೆ ಸ್ಟಿಕ್ ಆನ್ ಆಗಿದ್ದೀವಿ. ನಮ್ಮನೇಲಿ ಟೀ ಕುಡಿಯೋದು ಸೋಮು ಮಾತ್ರ. ಅವರಿಗೆ ಟೀ ಇಲ್ಲ ಅಂತಂದರೆ ಡೀನೇ ಸ್ಟಾರ್ಟ್ ಆಗೋದಿಲ್ಲ. ಹಾಗೆ ಮಗುಗೆ ಓಟ್ಸ್ ಪಾರಿಜ್ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ನಾವು ಬ್ರೇಕ್ಫಾಸ್ಟ್ಗೆ ಬನ್ಸ್ ಮಾಡ್ಕೊಂಡಿದ್ದೆ. ಬನ್ಸ್ ಮಾಡೋದಕ್ಕೆ ಹಿಂದಿನ ದಿನ ರಾತ್ರಿನೇ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಸೊ ಹಾಗಾಗಿ ಮಗುಗೆ ಬನ್ಸ್ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮಗುಗೆ ಓಟ್ಸ್ ಪಾರಿಜ್ ಮಾಡಿದ್ದೆ. ನಾನು ಈ ಥರ ಮಾರ್ನಿಂಗ್ ಟೈಮಲ್ಲಿ ಫ್ರೈಡ್ ಐಟಮ್ಸ್ ಮತ್ತು ಪೂರಿ ಈ ಥರ ಮಾಡೋದು ತುಂಬಾ ಕಮ್ಮಿ, ಬಟ್ ಅಪರೂಪಕ್ಕೆ ತಿಂದರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೆಗೆ ಸ್ವಲ್ಪ ಕಿಚನ್ ಅಪ್ಲೈನ್ಸಸ್ ಬೇಕು ಅಂತ ಅಂದು ನಾನು ಮತ್ತು ಸೋಮು ಮಾತಾಡ್ಕೊಂಡಿದ್ವಿ. ಹಾಗೆ ಇವತ್ತು ರಜೆ ಇರೋದ್ರಿಂದ ಹೋಗಿ ನೋಡ್ಕೊಂಡು ಬರೋಣ ಶಾಪ್ಸ್ಗಳಲ್ಲಿ. ಕೆಲವೊಂದು ಶಾಪ್ಸ್ ಇದೆಯಲ್ಲ, ಗಿರಿಯಾಸ್ ಮತ್ತು ರಿಲಯನ್ಸ್ ಡಿಜಿಟಲ್, ಕ್ರೋಮಾ, ಹಾಗೆ ಪೈ, ಇದೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಫಸ್ಟು. ಅದಾದಮೇಲೆ ಆನ್ಲೈನು ಆಫ್ಲೈನ ನಾವು ಜಡ್ಜ್ ಮಾಡ್ಬೋದು, ಕ್ವಾಲಿಟಿ ವೈಸು, ರೇಟ್ ವೈಸು ಎಲ್ಲದು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋಗಿ ಬಂದ್ವಿ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ರಿತಲ್ಗೆ ಎಳ್ನೀರು ಕುಡಿಸೋದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಅವನಿಗೆ ಗಂಜಿ ಅಂದರೆ ಇನ್ನೂ ಇಷ್ಟ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಕೋಲ್ಡ್ ಆಗುತ್ತಾ, ಕಫ ಆಗುತ್ತಾ ಅಂತ ಅಂದು, ಬಟ್ ಆ ಥರ ಏನೂ ಇಲ್ಲ. ಸ್ಟಾರ್ಟಿಂಗ್ ಸಿಪ್ ಬೈ ಸಿಪ್ ನಾನು ಪ್ರಾಕ್ಟೀಸ್ ಮಾಡಿಸ್ದೆ. ಈಗ ಅವನಿಗೆ ಫೇವ್ರೆಟ್ ಆಗಿಬಿಟ್ಟಿದೆ.